ನಮಸ್ಕಾರ. ಇವತ್ತು ತಾರೀಫ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಣ್ಣ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆ ತಾರೀಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ತಾರೀಫಿಂದಾಗಿ ಸ್ಟಾಕ್ ಮಾರ್ಕೆಟ್ ಏನಾಗ್ಬೋದು, ಮಾರ್ಕೆಟ್ ಬೀಳುತ್ತಾ, ಎಷ್ಟು ಬೀಳುತ್ತೆ, ನನ್ನ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ ಏನಾಗುತ್ತೆ, ಇದ್ರ ಬಗ್ಗೆ ತುಂಬ ಎನ್ಕ್ವೈರಿ ಬರ್ತಾ ಇದೆ. ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀವಿ. ಸ್ವಲ್ಪ ಹಿಸ್ಟಾರಿಕಲ್ ಘಟನೆಗಳ ಬಗ್ಗೆ ಎಲ್ಲ ನೋಡುವ, ಈ ಹಿಂದೆ ಏನೆಲ್ಲ ಆಯಿತು ಅದನ್ನೆಲ್ಲ ನೋಡುವ. ಲೇಟ್ 1990s ನಮ್ಮದು ಪೋಕರ್ ಟೆಸ್ಟ್ ಆಯಿತು. ಇಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ. ಅದೊಂದು ಇವೆಂಟ್ ತಗೊಳ್ಳಿ. ಅದಾದ ನಂತರ 2000ನೇ ಇಸ್ವಿಯಲ್ಲಿ .com ಬರ್ಸ್ಟ್ ಆಯಿತು. ನಂತರ ಖೇತನ್ ಪಾರೇಖ್ ಇಶ್ಯೂ ಆಯಿತು. ನಂತರ 2008ರಲ್ಲಿ 21,000 ಇದ್ದ ಸೆನ್ಸೆಕ್ಸ್ ಆಲ್ಮೋಸ್ಟ್ 7,000ಕ್ಕೆ ಬಂದುಬಿಟ್ಟು ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್, ಅಮೆರಿಕದಲ್ಲಿ ಪ್ರಾಬ್ಲಮ್ ಆಯಿತು. GFC ಅಂತ ಹೇಳ್ತೀವಿ, ಇದು ಒನ್ ಆಫ್ ದ ಮೇಜರ್ ಇವೆಂಟ್ ಅದು. ಅದಾದ ನಂತರ 2G, ಕೋಲ್, ಕಾಮನ್ವೆಲ್ತ್, GST, ಡಿಮಾನಿಟೈಸೇಷನ್, IL&FS ಡಿಫಾಲ್ಟ್ ಆಯಿತು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಂತು, ಸಾಲದಕ್ಕೆ 2019-20ಯಲ್ಲಿ COVID-19 ಕೂಡ ಬಂತು. ಇದೆಲ್ಲ ಆಯಿತು, ಮುಗೀತು ಅಂತ ಹೇಳುವಾಗ ಏನಾಯಿತು? ಯುಕ್ರೇನ್ ವಾರ್ ಸ್ಟಾರ್ಟ್ ಆಯಿತು, ಇಸ್ರೇಲ್ ವಾರ್ ಸ್ಟಾರ್ಟ್ ಆಯಿತು. ಇದಿಷ್ಟರ ಮಧ್ಯದಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಪ್ಪ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಾಗಿ ಎಷ್ಟೋ ಜನರದ್ದು ಕೆಲಸ ಹೋಗ್ತಾ ಇದೆ. ಸಾವಿರಾರು ಜನದ ಕೆಲಸ ಹೋಗ್ತಾ ಇರೋದು ಪೇಪರಲ್ಲೇ ಬರ್ತಾ ಇದೆ. ಸೊ ಇಷ್ಟು ಈ 27 ವರ್ಷದ ಇವೆಂಟ್ಗಳನ್ನ ನಾನು ನಿಮಗೊಂದು 30-40 ಸೆಕೆಂಡಲ್ಲಿ ಹೇಳಿದ್ದೀನಿ ಇವಾಗ. ಬಟ್ ಇದೆಲ್ಲ ಪೀರಿಯಡಲ್ಲೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ವಿಚ್ ಇಸ್ ವೆರಿ ರಿಯಾಕ್ಟಿವ್ ಮಾರ್ಕೆಟ್ ಅಲ್ವಾ? ಮಾರ್ಕೆಟ್ ಅಂದಮೇಲೆ ಪ್ರತಿ ಇವೆಂಟಿಗೆ ಅದು ರಿಯಾಕ್ಟ್ ಮಾಡುತ್ತೆ. ಹೆಚ್ಚು ಕಡಿಮೆ 3 ತಿಂಗಳಿನಿಂದ 2 ವರ್ಷದವರೆಗೆ ರಿಯಾಕ್ಟ್ ಮಾಡಿದೆ ಮಾರ್ಕೆಟ್. ಕೆಲವು ಸಲ 3 ತಿಂಗಳು ಫುಲ್ ಡೌನ್ ಆಯಿತು, ಆಮೇಲೆ ರಿಕವರಿ ಆಯಿತು. ಕೆಲವು ಸಲ 2 ವರ್ಷ ಟೈಮ್ ಕರೆಕ್ಷನ್ ಆಯಿತು. ಕೆಲವು ಸಲ ಡೌನ್ ಆಗಿದ್ದಲ್ಲೇ ಇತ್ತು. ಹೀಗೆ ಬೇರೆ ಬೇರೆ ಸಂದರ್ಭಕ್ಕೆ ಹೊಂದ್ಕೊಂಡು ಆ ಟೈಮಿನ ಇವೆಂಟಿಗೆ ಹೊಂದ್ಕೊಂಡ್ಬಿಟ್ಟು ಮಾರ್ಕೆಟ್ ರಿಯಾಕ್ಟ್ ಆಗಿದೆ. ಬಟ್ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಮೇಲ್ ಹೋಗಿದೆ. ಅದೇ ಥರ ಈ ಟ್ಯಾರಿಫ್ ಕೂಡ ಒಂದು ಇವೆಂಟ್. ಈ ಟ್ಯಾರಿಫಿನಿಂದಾಗಿ ಮಾರ್ಕೆಟ್ ಎಷ್ಟು % ಬೀಳುತ್ತೆ, ಎಷ್ಟು ಟೈಮ್ ಬಿದ್ಕೊಂಡಿರುತ್ತೆ ನಮಗೆ ಗೊತ್ತಿಲ್ಲ. ಆದರೆ ನೀವು ಇನ್ವೆಸ್ಟರ್ಸ್ ಏನು ಮಾಡಬೇಕು? ಅವರ ಫಿನಾನ್ಷಿಯಲ್ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಬೇಕು. ಲಾಂಗ್ ಟರ್ಮ್ ಗೋಲ್ಸಿಗೆ, ಲಾಂಗ್ ಟರ್ಮಿಗೆ ಮ್ಯಾಚ್ ಆಗುವಂಥ ಸ್ಕೀಮ್ಸ್ ನೋಡಿ ಇನ್ವೆಸ್ಟ್ ಮಾಡಬೇಕು. ಯಾವುದೋ ಒಂದು ಫಂಡಿನ ಪರ್ಫಾರ್ಮೆನ್ಸು ಲಾಸ್ಟ್ 1 ಇಯರ್ 3 ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಆ ಫಂಡಿಗೆ ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಲ್ಲಿರುವಂಥ ಕಾರ್ಪಸನ್ನು ಹಾಕ್ಬಿಡಿ, ನಿಮಗೆ ತೊಂದರೆ ಆಗ್ಬೋದು. ಫಿನಾನ್ಷಿಯಲ್ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿ, ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸಿಗೆ ಹೊಂದ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಮ್ಯೂಚುವಲ್ ಫಂಡ್ ಸ್ಕೀಮನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ. ಹಣದಿಂದ ಹಣ ಮಾಡಿ, ಪ್ರೂಡೆಂಟ್ ಇನ್ವೆಸ್ಟರ್ ಆಗಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ಹೊಂದಿ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಯಾವ ಸ್ಕೀಮ್ಗಳು ಮಾಡಬೇಕು, ಪೋರ್ಟ್ಫೋಲಿಯೋ ರಿವ್ಯೂ ಮಾಡೋದು ಹೇಗೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು, ಅಸೆಟ್ ಅಲೋಕೇಶನ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದು, ಸಹಾಯ ಬೇಕಿದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ.